ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಚಳಿಗಾಲದಲ್ಲಿ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರ ಕೈಕಾಲುಗಳು ತಣ್ಣಗಿರಲು ಕಾರಣವೇನು? ಆಪ್ಷನ್ಸ್ ಎ ಹಾರ್ಮೋನ್, ಬಿ ನೀರಿನ ಕೆಲಸ, ಸಿ ದೇಹ ರಚನೆ, ಡಿ ಸೂಕ್ಷ್ಮ ದೇಹ. ಸರಿಯಾದ ಉತ್ತರ ಆಪ್ಷನ್ ಎ ಹಾರ್ಮೋನ್. ಮಹಿಳೆಯರಲ್ಲಿರುವ ಪ್ರಮುಖ ಹಾರ್ಮೋನ್ ಈಸ್ಟ್ರೋಜನ್. ಇದು ಋತುಚಕ್ರ, ಗರ್ಭಧಾರಣೆ ಮತ್ತು ಋತುಬಂಧವನ್ನು ನಿಯಂತ್ರಿಸುತ್ತದೆ. ಹೃದಯ, ಯಕೃತ್ತು ಮತ್ತು ಮೆದುಳಿನಂತಹ ದೇಹದ ಪ್ರಮುಖ ಅಂಗಗಳನ್ನು ರಕ್ಷಿಸಲು ಈಸ್ಟ್ರೋಜನ್ ರಕ್ತದ ಹರಿವನ್ನು ಕೇಂದ್ರೀಕರಿಸುತ್ತದೆ. ಶೀತ ವಾತಾವರಣದಲ್ಲಿ ದೇಹವು ಬದುಕುಳಿಯುವ ಕ್ರಮಕ್ಕೆ ಹೋಗುತ್ತದೆ. ಪ್ರಮುಖ ಅಂಗಗಳನ್ನು ಬೆಚ್ಚಗಿಡಲು ಆದ್ಯತೆ ನೀಡುತ್ತದೆ. ಇದು ಕೈಗಳು, ಪಾದಗಳು ಮತ್ತು ಮೂಗಿನಂತಹ ಅಂಗಗಳಿಗೆ ರಕ್ತ ಪೂರೈಕೆಯನ್ನು ಕಡಿಮೆ ಮಾಡುತ್ತದೆ. ಇದರಿಂದಾಗಿ ಅವು ತಣ್ಣಗಾಗುತ್ತವೆ. ಎರಡನೇ ಪ್ರಶ್ನೆ, ಕಬ್ಬಿಣ ಹಾಗೂ ವಿಟಮಿನ್ ಸಿ ಸಮೃದ್ಧ ಹಣ್ಣುಗಳನ್ನು ಒಟ್ಟಿಗೆ ಸೇವಿಸುವುದರಿಂದ ಯಾವ ಸಮಸ್ಯೆ ಪರಿಹಾರವಾಗುತ್ತದೆ? ಆಪ್ಷನ್ಸ್ ಎ ಕೀಲು ನೋವು, ಬಿ ಕೂದಲು ಉದುರುವಿಕೆ, ಸಿ ರಕ್ತಹೀನತೆ, ಡಿ ಗ್ಯಾಸ್ಟ್ರಿಕ್. ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ತಹೀನತೆ. ವಿಟಮಿನ್ ಸಿ ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ಉತ್ತಮವಾಗಿಸಲು ಸಹಾಯಕ. ಹೀಗಾಗಿ ಕಬ್ಬಿಣ ಭರಿತ ಹಣ್ಣುಗಳನ್ನು ವಿಟಮಿನ್ ಸಿ ಸಮೃದ್ಧ ಹಣ್ಣುಗಳೊಂದಿಗೆ ಜೋಡಿಸುವುದು ಉತ್ತಮ ಉಪಾಯಗಳಲ್ಲಿ ಒಂದು. ಚಿಕ್ಕು ಅಥವಾ ಸಪೋಟ ಕಬ್ಬಿಣ ಮತ್ತು ನೈಸರ್ಗಿಕ ಕ್ಯಾಲೋರಿಗಳನ್ನು ಹೊಂದಿರುತ್ತದೆ. ಅನಾನಸ್ ವಿಟಮಿನ್ ಸಿ ಸಮೃದ್ಧವಾಗಿದ್ದು ಇವೆರಡನ್ನೂ ಸೇವಿಸುವುದು ಉತ್ತಮ ಸಂಯೋಜನೆಯಾಗಿ ರೂಪುಗೊಳ್ಳುತ್ತದೆ. ದಾಳಿಂಬೆ ಹೀಮ್ ಅಲ್ಲದ ಕಬ್ಬಿಣವನ್ನು ಒದಗಿಸಿದರೆ ಪೇರಳೆಯಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ. ಹೀಗಾಗಿ ಇವುಗಳು ಸ್ಥಿರವಾದ ಕೆಂಪು ರಕ್ತ ಕಣಗಳ ರಚನೆಯನ್ನು ಬೆಂಬಲಿಸುತ್ತವೆ. ಮೂರನೇ ಪ್ರಶ್ನೆ, ಉತ್ತರ ಭಾರತದ ಶ್ವಾಸಕೋಶ ಎಂದು ಕರೆಯಲ್ಪಡುವ ಅರಣ್ಯ ಯಾವುದು? ಆಪ್ಷನ್ಸ್ ಎ ಹಿಮಾಲಯದ ಕಾಡುಗಳು, ಬಿ ಶಿವಾಲಿಕ್ ಬೆಟ್ಟ, ಸಿ ಟೆರಾಯ್ ಕಾಡು, ಡಿ ಅರಾವಳಿ ಶ್ರೇಣಿ. ಸರಿಯಾದ ಉತ್ತರ ಆಪ್ಷನ್ ಡಿ ಅರಾವಳಿ ಶ್ರೇಣಿ. ಅರಾವಳಿ ಶ್ರೇಣಿಯು ಉತ್ತರ ಭಾರತದ ಹಸಿರು ಶ್ವಾಸಕೋಶಗಳು ಆಗಿದ್ದು ದೆಹಲಿ, ಎನ್ಸಿಆರ್ ಮತ್ತು ನೆರೆಯ ರಾಜ್ಯಗಳಿಗೆ ಪ್ರಮುಖ ಪರಿಸರ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಪ್ರಾಚೀನ ಬೆಟ್ಟಗಳು ವಿಷಕಾರಿ ಗಾಳಿಯನ್ನು ಫಿಲ್ಟರ್ ಮಾಡುತ್ತವೆ, ಅಂತರ್ಜಲವನ್ನು ಮರುಪೂರಣ ಮಾಡುತ್ತವೆ ಮತ್ತು ಥಾರ್ ಮರುಭೂಮಿ ವಿಸ್ತರಿಸುವುದನ್ನು ತಡೆಯುತ್ತವೆ. ನಾಲ್ಕನೇ ಪ್ರಶ್ನೆ, ದೇಹದಲ್ಲಿ ಯಾವುದರ ಕೊರತೆಯಿಂದ ಕಾಲುಗಳಲ್ಲಿ ಸೂಜಿ ಚುಚ್ಚಿದ ಅನುಭವವಾಗುತ್ತದೆ? ಆಪ್ಷನ್ಸ್ ಎ ನೀರು, ಬಿ ರಕ್ತ, ಸಿ ಆಮ್ಲಜನಕ, ಡಿ ವಿಟಮಿನ್ಸ್. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ಸ್. ನಮ್ಮ ದೇಹದಲ್ಲಿ ವಿಟಮಿನ್ ಬಿ12 ಸಾಕಷ್ಟು ಪ್ರಮಾಣದಲ್ಲಿ ಲಭಿಸದೇ ಹೋದರೆ ದೇಹದಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆಗಳು ಕಾಣಿಸಿಕೊಳ್ಳಲು ಶುರುವಾಗುತ್ತವೆ. ಪ್ರಮುಖವಾಗಿ ದೇಹದ ತೂಕ ಕಡಿಮೆಯಾಗಲು ಶುರುವಾಗುತ್ತದೆ. ಚರ್ಮದ ಬಣ್ಣದಲ್ಲಿ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಪ್ರಮುಖವಾಗಿ ಈ ವಿಟಮಿನ್ಸ್ಗಳಲ್ಲಿ ಕೊರತೆ ಕಾಣಿಸಿಕೊಳ್ಳುವುದರಿಂದ ನರವ್ಯವಸ್ಥೆಯ ಮೇಲೆಯೇ ಹಾನಿಯಾಗುವುದರಿಂದ ಕಾಲಿನ ಪಾದಗಳಲ್ಲಿ ಸೂಜಿ ಚುಚ್ಚಿದಂತಹ ಅನುಭವ, ಸರಿಯಾಗಿ ನಡೆಯಲು ಆಗದಿರುವುದು, ಕಾಲುಗಳಲ್ಲಿ ನಡುಕ ಶುರುವಾಗುವುದು, ಜೋಮು ಹಿಡಿಯುವುದು ಮತ್ತು ಸುಸ್ತು, ಆಯಾಸ ಕಾಣಿಸಿಕೊಳ್ಳುವುದು ಮುಂತಾದ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಲು ಶುರುವಾಗುತ್ತದೆ. ಐದನೇ ಪ್ರಶ್ನೆ, ಚಳಿಗಾಲದಲ್ಲಿ ನಿಮ್ಮ ಚರ್ಮವನ್ನು ರಕ್ಷಿಸಿಕೊಳ್ಳಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್ ಎ ಚಿಯಾ ಬೀಜ, ಬಿ ಒಣ ದ್ರಾಕ್ಷಿ, ಸಿ ಲಿಚ್ಚಿ ಹಣ್ಣು, ಡಿ ಮೀನು. ಸರಿಯಾದ ಉತ್ತರ ಆಪ್ಷನ್ ಎ ಚಿಯಾ ಬೀಜ. ಚಳಿಗಾಲವು ನಿಮ್ಮ ಚರ್ಮವನ್ನು ಶುಷ್ಕ ಹಾಗೂ ಮಂದವಾಗಿಸುತ್ತದೆ. ಅದಕ್ಕಾಗಿಯೇ ನಿಮ್ಮ ದಿನಚರಿಯಲ್ಲಿ ಪೋಷಕಾಂಶಭರಿತ ಆಹಾರವನ್ನು ಸೇರಿಸುವುದು ಇನ್ನಷ್ಟು ಮುಖ್ಯವಾಗುತ್ತದೆ. ಚಿಯಾ ಬೀಜಗಳು ಉತ್ಕರ್ಷಣ ನಿರೋಧಕಗಳು, ಫೈಬರ್ ಮತ್ತು ಒಮೆಗಾ 3 ಕೊಬ್ಬಿನ ಆಮ್ಲಗಳಿಂದ ತುಂಬಿರುತ್ತವೆ. ಇದು ಚರ್ಮವನ್ನು ಒಳಗಿನಿಂದ ಪೋಷಿಸಲು ಸಹಾಯ ಮಾಡುತ್ತದೆ. ಅವುಗಳ ಹೈಡ್ರೇಟಿಂಗ್ ಸ್ವಭಾವವು ತೇವಾಂಶ ಧಾರಣವನ್ನು ಬೆಂಬಲಿಸುತ್ತದೆ. ಈ ಸಣ್ಣ ಬೀಜಗಳು ಕರುಳಿನ ಆರೋಗ್ಯ ಮತ್ತು ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ. ಇವೆರಡೂ ಚರ್ಮದ ಮೇಲೆ ಪ್ರತಿಫಲಿಸುತ್ತದೆ. ಚಳಿಗಾಲದಲ್ಲಿ ನಿಯಮಿತವಾಗಿ ಸೇವಿಸಿದಾಗ ಚಿಯಾ ಬೀಜಗಳು ಆರೋಗ್ಯಕರ ಮತ್ತು ಸುಲಭವಾದ ನೈಸರ್ಗಿಕ ಹೊಳಪನ್ನು ನೀಡಲು ಸಹಾಯ ಮಾಡುತ್ತವೆ. ಆರನೇ ಪ್ರಶ್ನೆ, ಭಾರತದಲ್ಲಿ ಒಟ್ಟು ಎಷ್ಟು ಪುರುಷ ನದಿಗಳಿವೆ? ಆಪ್ಷನ್ಸ್ ಎ 1, ಬಿ 2, ಸಿ 3, ಡಿ 4.
ಸರಿಯಾದ ಉತ್ತರ ಆಪ್ಷನ್ ಎ 1. ಭಾರತದಲ್ಲಿ ನದಿಗಳನ್ನು ಸಾಂಪ್ರದಾಯಿಕವಾಗಿ ನೀರಿನ ಮೂಲಗಳಾಗಿ ಮಾತ್ರವಲ್ಲದೆ ಪವಿತ್ರತೆ, ಜೀವನ ಮತ್ತು ಸಂಸ್ಕೃತಿಯ ಸಂಕೇತಗಳಿಗಾಗಿಯೂ ನೋಡಲಾಗುತ್ತದೆ. ಸ್ತ್ರೀ ನದಿಗಳನ್ನು ತಾಯಂದಿರಂತೆ ಪೂಜಿಸಿದರೆ ಬ್ರಹ್ಮಪುತ್ರ ಪುರುಷತ್ವ, ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಪ್ರತಿನಿಧಿಸುತ್ತದೆ. ವಿವಿಧ ಹೆಸರುಗಳಿಂದ ಕರೆಯಲ್ಪಡುವ ಬ್ರಹ್ಮಪುತ್ರವು ಸಂಸ್ಕೃತಿ, ಪುರಾಣ ಮತ್ತು ಭೌಗೋಳಿಕ ವೈಭವದಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ. ಇದು ಭಾರತದಲ್ಲಿ ಪುರುಷ ಪ್ರಧಾನ ನದಿ ಎಂಬ ಹೆಮ್ಮೆಯನ್ನು ಸಾಕಾರಗೊಳಿಸುತ್ತದೆ. 7ನೇ ಪ್ರಶ್ನೆ. ಪ್ರತಿದಿನ ಒಂದು ಮುಷ್ಟಿ ಮೊಳಕೆಯೊಡೆದ ಹೆಸರುಕಾಳು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಸಕ್ಕರೆ ನಿಯಂತ್ರಣ, ಬಿ ತೂಕ ಇಳಿಕೆ, ಸಿ ಹೃದಯ ರಕ್ಷಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೊಳಕೆಯೊಡೆದ ಹೆಸರು ಕಾಳುಗಳು ಅವುಗಳ ಕಡಿಮೆ ಗ್ಲೈಸೆಮಿಕ್ ಸೂಚ್ಯಂಕ ಮತ್ತು ಹೆಚ್ಚಿನ ಫೈಬರ್ ಅಂಶದಿಂದಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಮೊಳಕೆಯೊಡೆದ ಹೆಸರು ಕಾಳಿನಲ್ಲಿರುವ ಪೋಷಕಾಂಶಗಳು ರಕ್ತದೊತ್ತಡವನ್ನು ನಿಯಂತ್ರಿಸಲು, ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ಹೃದಯ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೆಸರು ಕಾಳುಗಳು ಹೆಚ್ಚಿನ ಉತ್ಕರ್ಷಣ ನಿರೋಧಕ ಚಟುವಟಿಕೆಯನ್ನು ಹೊಂದಿದ್ದು ಫ್ರೀ ರಾಡಿಕಲ್ಗಳನ್ನು ತಟಸ್ಥಗೊಳಿಸಲು ಸಹಾಯ ಮಾಡುತ್ತದೆ. ಇದು ಒಟ್ಟಾರೆ ಕ್ಯಾಲೋರಿ ಸೇವನೆಯನ್ನು ಕಡಿಮೆ ಮಾಡುತ್ತದೆ. ಹೆಚ್ಚಿನ ಫೈಬರ್ ಆಹಾರವು ಹಸಿವನ್ನು ಕಡಿಮೆ ಮಾಡುವ ಮೂಲಕ ತೂಕ ನಷ್ಟ ಮತ್ತು ನಿರ್ವಹಣೆಗೆ ಗಮನಾರ್ಹವಾಗಿ ಸಹಾಯ ಮಾಡುತ್ತದೆ. 8ನೇ ಪ್ರಶ್ನೆ. ಗಂಟಲ ಕೆರೆತ ಅಥವಾ ಗಂಟಲು ನೋವಿನಂತಹ ಸಮಸ್ಯೆಗಳನ್ನು ತಗ್ಗಿಸಲು ಸಹಾಯ ಮಾಡುವುದು ಯಾವುದು? ಆಪ್ಷನ್ಸ್ ಎ ಶುಂಠಿ ಚಹಾ, ಬಿ ಅರಿಶಿಣದ ಹಾಲು, ಸಿ ಕಾಲು ಸೂಪ್, ಡಿ ವೀಳ್ಯದೆಲೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. 1 ಕಪ್ ಬೆಚ್ಚಗಿನ ಹಾಲಿನಲ್ಲಿ ಅರ್ಧ ಟೀ ಚಮಚ ಅರಿಶಿನ ಪುಡಿಯನ್ನು ಬೆರೆಸಿ ಸೇವಿಸಿ. ಈ ಸಂಯೋಜನೆ ಸೋಂಕಿನ ವಿರುದ್ಧ ಹೋರಾಡುತ್ತದೆ ಮತ್ತು ಗಂಟಲಿನ ಸಮಸ್ಯೆಯನ್ನು ಶಮನಗೊಳಿಸುತ್ತದೆ. ಇದು ಗಂಟಲು ನೋವಿಗೆ ಉತ್ತಮ ಮನೆಮದ್ದುಗಳಲ್ಲಿ ಒಂದಾಗಿದೆ. ತಾಜಾ ಶುಂಠಿ ತುಂಡನ್ನು ನೀರಿನಲ್ಲಿ ಕುದಿಸಿ ಸೋಸಿ ಬಿಸಿಯಾಗಿ ಕುಡಿಯಿರಿ. ಇದಕ್ಕೆ ಜೇನುತುಪ್ಪ ಮತ್ತು ನಿಂಬೆ ಕೂಡ ಸೇರಿಸಬಹುದು. ಶುಂಠಿಯಲ್ಲಿ ಉರಿಯೂತ ನಿವಾರಕ ಸಂಯುಕ್ತಗಳಿದ್ದು ಗಂಟಲಿನಲ್ಲಿ ಊತ, ಅಸ್ವಸ್ಥತೆ ತಗ್ಗಿಸಲು ಸಹಾಯ ಎನ್ನಲಾಗುತ್ತದೆ. ಇನ್ನು ಗಂಟಲಿನ ನೋವನ್ನು ಶಮನಗೊಳಿಸಲು ಜಲಸಂಚಯನವೂ ಮುಖ್ಯ. ದ್ರವಗಳು ನಿಮ್ಮ ಗಂಟಲನ್ನು ತೇವವಾಗಿರಿಸುತ್ತದೆ. 9ನೇ ಪ್ರಶ್ನೆ. ಯಾವ ಹಣ್ಣನ್ನು ಸೇವಿಸುವುದರಿಂದ ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಂದ ದೂರಾಗಿಸುತ್ತದೆ? ಆಪ್ಷನ್ಸ್ ಎ ಸೀತಾಫಲ, ಬಿ ಪೇರಳೆ, ಸಿ ಕಿತ್ತಳೆ, ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಕಿತ್ತಳೆ. ಪ್ರಮುಖವಾಗಿ ಈ ಹಣ್ಣನ್ನು ನಿಯಮಿತವಾಗಿ ತಿನ್ನುವುದರಿಂದ ದೇಹದ ರೋಗನಿರೋಧಕ ಶಕ್ತಿ ಹೆಚ್ಚಾಗುವುದರ ಜೊತೆಗೆ ಹೃದಯಾಘಾತ ಮತ್ತು ಇತರ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ನಮ್ಮಿಂದ ದೂರಾಗುತ್ತವೆ. ಕಿತ್ತಳೆ ರಸ ಸೇವನೆಯು ದೇಹದಲ್ಲಿನ ಆಕ್ಸಿಡೇಟಿವ್ ಒತ್ತಡ ಮತ್ತು ಉರಿಯೂತದ ಗುರುತುಗಳನ್ನು ಕಡಿಮೆ ಮಾಡುತ್ತದೆ. ಕಿತ್ತಳೆ ರಸದಲ್ಲಿರುವ ವಿಟಮಿನ್ ಸಿ, ಕ್ಯಾರೋಟಿನಾಯ್ಡ್ಗಳು ಮತ್ತು ಫ್ಲೇವನಾಯ್ಡ್ಗಳು ಫ್ರೀ ರಾಡಿಕಲ್ಗಳನ್ನು ತಟಸ್ಥಗೊಳಿಸಲು ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬೆಂಬಲಿಸಲು ಸಹಾಯ ಮಾಡುತ್ತವೆ. 10ನೇ ಪ್ರಶ್ನೆ. ಭಾರತದ ಅತ್ಯಂತ ದುಬಾರಿ ತರಕಾರಿ ಯಾವುದು? ಆಪ್ಷನ್ಸ್ ಎ ಗುಚ್ಚಿ ಅಣಬೆ, ಬಿ ಹಾಪ್ ಶೂಟ್ಸ್, ಸಿ ಬಿಳಿ ಟ್ರಫಲ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಹಾಫ್ ಶೂಟ್ಸ್. ಭಾರತೀಯ ಮಾರುಕಟ್ಟೆಯಲ್ಲಿ ಹಾಫ್ ಶೂಟ್ಸ್ಗಳ ಬೆಲೆ ಪ್ರತಿ ಕೆಜಿಗೆ ಸುಮಾರು 85,000ದಿಂದ 1 ಲಕ್ಷ ರೂಪಾಯಿಯವರೆಗೆ ಇದೆ. ಇಷ್ಟೊಂದು ದುಬಾರಿ ಬೆಲೆ ಇದ್ದರೂ ಇದರ ಬೇಡಿಕೆ ಕಡಿಮೆಯಾಗಿಲ್ಲ. ಐಷಾರಾಮಿ ಹೋಟೆಲ್ಗಳು ಮತ್ತು ಕೆಲವೇ ಶ್ರೀಮಂತ ಮನೆಗಳಲ್ಲಿ ಮಾತ್ರ ಇದನ್ನು ಅಡುಗೆಯಲ್ಲಿ ಬಳಸಲಾಗುತ್ತದೆ. ಈ ಅಪರೂಪದ ತರಕಾರಿ ಭಾರತದಲ್ಲಿ ಕೆಲವೇ ಪ್ರದೇಶಗಳಲ್ಲಿ ಬೆಳೆಯುತ್ತದೆ. ಮುಖ್ಯವಾಗಿ ಬಿಹಾರದ ಔರಂಗಾಬಾದ್ ಜಿಲ್ಲೆ ಹಾಗೂ ಹಿಮಾಚಲ ಪ್ರದೇಶದ ಕಿನ್ನೌರ್ ಭಾಗಗಳಲ್ಲಿ ಹಾಪ್ ಶೂಟ್ಸ್ ಬೆಳೆಯಲಾಗುತ್ತದೆ. 11ನೇ ಪ್ರಶ್ನೆ. ವಿಶ್ವದ ಹಳದಿ ನದಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಬ್ರಹ್ಮಪುತ್ರ, ಬಿ ಹುವಾಂಗ್, ಸಿ ಅಮೆಜಾನ್, ಡಿ ಕಾಂಗೋ. ಸರಿಯಾದ ಉತ್ತರ ಆಪ್ಷನ್ ಬಿ ಹುವಾಂಗ್. ಚೀನಾದಲ್ಲಿರುವ ಹುವಾಂಗ್ ಹೀಯನ್ನು ಹಳದಿ ನದಿ ಎಂದು ಕರೆಯಲಾಗುತ್ತದೆ. ಇದು ಏಷ್ಯಾದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ ಮತ್ತು ಚೀನಾದ ಇತಿಹಾಸ, ಕೃಷಿ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.